ಮಾಡಕ್ಕಾಗಲ್ಲ, ಇನ್ನು ಮುಂದೆ ಸುವಾರ್ತೆ ಸಾರಕ್ಕಾಗಲ್ಲ ಅಂತ ಇರುವಂತ ಸಮಯದಲ್ಲಿ ಬೈಬಲ್ ಅಲ್ಲಿ ವಾಕ್ಯ ಹೇಳ್ತದೆ, ಕ್ರಿಸ್ತನ ನಿಮಿತ್ತ ಅವನು ಬಂಧಿಸಲ್ಪಟ್ಟವನು. ಕೈ ತಟ್ಟಿ ದೇವರಿಗೆ ಸ್ತೋತ್ರ ಮಾಡೋಣ. ಅವನು ಕ್ರಿಸ್ತನ ನಿಮಿತ್ತವಾಗಿ, ಈ ಸುವಾರ್ತೆ ನಿಮಿತ್ತವಾಗಿ, ಈ ಸೇವೆಗಾಗಿ, ಈ ಆತ್ಮಗಳಿಗಾಗಿ, ಈ ಸೇವೆ ಮುಂದೆ ನಡೆಸಬೇಕಂತಾನೆ ತಮ್ಮನ್ನ ತಾನೇ ಸೇವೆಗಾಗಿ ಒಪ್ಪಿಸಿಕೊಟ್ಟ. ಮೂರನೇದಾಗಿ ಅವನನ್ನು ಕೇಳುವುದಾದ್ರೆ, ಪೌಲ ಏನಕ್ಕಪ್ಪ ಈ ಕಷ್ಟಗಳು, ಈ ಹೋರಾಟ, ಈ ಸೆರೆಮನೆ, ಈ ಬೇಡಿಗಳು, ಈ ಅವಮಾನ, ಈ ನಿಂದನೆ ಅಂತ ಕೇಳಿದ್ರೆ ಪೌಲ ಹೇಳ್ತಾ ಇದ್ದಾನೆ, ನನಗೆ ಇದರಲ್ಲಿ ಸಂತೋಷ ಇದೆ, ಈ ಸೇವೆಯಲ್ಲಿ ನನಗೆ ಸಂತೋಷ ಇದೆ. ನನಗಾಗಿ ಒಂದು ಗುಂಪು ಪ್ರಾರ್ಥಿಸ್ತಾ ಇದೆ, ಆ ಗುಂಪು ನನಗಾಗಿ ಕಣ್ಣೀರು ಸುರಿಸ್ತಾ ಇದೆ, ನನಗಾಗಿ ಮೊಣಕಾಲಾಗ್ತಾ ಇದೆ. ರಾತ್ರಿ ಹಗಲು ಬೇರೆ ಯಾವ ಪ್ರಾರ್ಥನೆ ಕೋರಿಕೆ ಇಲ್ಲ ಅವರಿಗೆ. ಅವರು ನನಗಾಗಿ ಪ್ರೇಯರ್ ಮಾಡುವುದರಿಂದ ಆ ಪರಿಶುದ್ಧಾತ್ಮನ ಸಹಾಯ ನನಗೆ ಬರ್ತಾ ಇದೆ. ಎಷ್ಟು ಜನ